moments later. ಅವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ನಿನ್ ಬಾಯಿಗೆ ಶಾವ್ಗೆ ತುರುಕ ಅಣ್ಣ, ಮದುವೆ ಆಗಿಲ್ಲ, ಮಕ್ಕಳಾಗಿಲ್ಲ, ಬಿಟ್ಬಿಡಣ್ಣ ಅಣ್ಣ, ಅಯ್ಯೋ ಅವ್ವ. ಆಯ್ತು ಬಿಡು ಬ್ರೋ, ಬಿಡು ಏನು ಮಾಡಲ್ಲ ಬಿಡು, ಸಮಾಧಾನ. ಜೋಗೋ ಗೈಸ್, ಇವಾಗ ನಮ್ಮ ಮಚ್ಚ ಏನೋ ಹೇಳ್ತಾನೆ, ಕೇಳಿಸ್ಕೊಳ್ಳಿ. ಮಸ್ತ್ ಬಂಪರ್ ಆಗಿರುತ್ತೆ. ಹೇಳ ಮಚ್ಚ. ಆಕ್ಚುಲಿ ಗೊತ್ತಾ, ಎಷ್ಟ್ ಮಾತಾಡ್ತೆ ಬೇವಸೆ ಇಟ್ಕೊಂಡ್ಬಿಟ್ಟು ನಿಂತ್ಕೊಳ್ಳೋದಲ್ವಾ? ಒಂದ್ ಮದುವೆ ಅಂದ್ರೆ ಹೆಂಗಿರ್ಬೇಕು ಗೊತ್ತಾ? ಬನ್ನಿ ದೊಡ್ಡ ಇವಾಗ ನೋಡಿ, ಒಂದ್ ಮದುವೆ ಬಂದ್ಬಿಟ್ರೆ ನಾವ್ ಆಕ್ಚುಲಿ ಹಾಡು ಮೈಗಿದೆ ಮಚ್ಚ. ಇಲ್ಲ ಕರೆಕ್ಟ್ ಆಗಿ ಹೇಳು. ಆಕ್ಚುಲಿ ಏನ್ ಗೊತ್ತಾ ಅಣ್ಣ, ಇನ್ನು ಏನೋ ಬೇಕಣ್ಣ. ಇದು ದೊರಕಲಿಲ್ವೇ? ಇಲ್ಲ, ಬೇಕು. ಕರೆಕ್ಟ್. ಬೇರೆ ಏನೋ ಬೇಕು. ಕರೆಕ್ಟ್. ಬಿಡಿ ಮಾಡುವ ಅದಕ್ಕೇನಂತೆ. ಫೈನಲಿ ಡ್ಯಾನ್ಸ್ ಎಲ್ಲ ಆಯ್ತು, ಎಂಜಾಯ್ಮೆಂಟ್ ಮುಗೀತು ಎಲ್ಲಾರು. ಸೊ ಇವಾಗ ಏನಾದ್ರು ಅನ್ನ ಸಂದರ್ಪಣೆ ಭೋಜನ చేసేసి తర్వాత ಮನೆಗೆ ಹೋಗೋದು. ಎಲ್ಲರೂ ಚೆನ್ನಾಗಿ ಉಣ್ಬಿಟ್ಟು ಹೊಟ್ಟೆ ತುಂಬಾ ಮನೆಗೆ ಹೋಗೋದೇ ಇವಾಗ. ಎಲ್ಲ ತಿನ್ಬಿಟ್ಟು ಅರ್ಧಂಬರ್ಧ ತಿನ್ಬಿಟ್ಟು. ಓಕೆ ಗೈಸ್, ಇವಾಗ ಎಲ್ಲಾರ್ದು ಫುಲ್ ಎಂಜಾಯ್ಮೆಂಟ್ ಮುಗೀತು. ಇಲ್ಲಿಗೆ ನಮ್ಮ ಫುಲ್ ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಮುಗೀತು. ಸೊ ಏನಂತ ಮಚ್ಚ, ಇವಾಗ ಏನಂತ ಏನ್ ಗೊತ್ತಾ, ಏನ್ ಹೇಳು? ಸರಿ ಫಸ್ಟ್ ಇಂದ ಹೇಳ್ಬೇಡ. ಆಯ್ತು, ನಾವ್ ಎಷ್ಟು ಕೊಡ್ತೀವಿ ಬಟ್ ಏನ್ ಗೊತ್ತಾ, ಕುಡಿಯೋದ್ರ ಬಗ್ಗೆ ಎಲ್ಲ ಮಾತಾಡ್ಬೇಕು. ಹೌದಾ? ಹಾಗಾದ್ರೆ ಯಾವ ಮದುವೆ ಬಂದ್ರು ಫಸ್ಟ್ ಊಟ ಮಾಡ್ಬಿಟ್ಟು ಏನೇನ್ ಮಾಡ್ಕೊಳ್ಳಿ ಅಷ್ಟೇ. ಒಂದ್ ಮಕ್ಕಳಲ್ಲಿ ಲವರ್ ತರ ಇದೆ, ಫಸ್ಟ್ ಬ್ರೈಟ್ನೆಸ್ ಜಾಸ್ತಿ ಮಾಡ್ಬೇಕಾ? ಅವನ್ ಮಕ್ಕಳ ಬಗ್ಗೆ ಅವನೇ ಬೈಕಂತವನೇ. ಓಕೆ ಗೈಸ್, ಇವಾಗ ತಿನ್ಬಿಟ್ಟು ನಾಳೆ ಕೊಡ. ಇವತ್ತಿನ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ನಿಮ್ದು? ಫುಲ್ ಎಂಜಾಯ್ಮೆಂಟ್. ನಿಂದು ಕಿಶೋರ್? ಫುಲ್ ಎಂಜಾಯ್ ಫಿಕ್ಸ್. ಅಜಿತ್? ಬೈಕ್ ಬಂತು ಬ್ರೋ. ಬೈಕ್ ಬಂತ? ರಾಜು ಹೆಂಗಿತ್ತು ಎಂಜಾಯ್ಮೆಂಟ್? ಸೂಪರ್. ಹೆಂಗಿತ್ತು ಇವತ್ತಿನ ಎಂಜಾಯ್ಮೆಂಟ್? ಬೇಗ ಹೇಳು. ಚಿಂದಿ ಕಡಾಯಿ ಸೂಪರ್ ಆಗಿದೆ ಮಚ್ಚ. ಬೇರೆ ಲೆವೆಲ್. ಯಾಕೆ ತೋರ್ಸ್ ಬ್ರೋ, ಯಾವ ಹುಡುಗಿ ನೋಡಲ್ಲ. ಮಚ್ಚ ಹೆಂಗಿತ್ತು ಇವತ್ತಿನ ಜೋಶು? ಬೇರೆ ಲೆವೆಲ್. ನಿಂದು ಮಚ್ಚ? 9 ಫಿಲ್ಟರ್ ಮಾಡಲ್ಲ. ನಿಂದು ಕಿಲ್ಲಿಂಗ್ ಪರ್ಫಾರ್ಮೆನ್ಸಾ? ಪೂಜಾ ಏನ್ ಹೇಳಕ್ ಇಷ್ಟಪಡ್ತೀಯ ಇವತ್ತಿನ ಜೋಶ್ ಎಂಜಾಯ್ಮೆಂಟ್?
ನಾವೆಲ್ಲ ಬಂದಿದ್ ನಿಂಗೆ ಖುಷಿ ಆಯ್ತಾ? ಖುಷಿ ಆಗಿಲ್ವಾ? ಖುಷಿ ಆಗಿಲ್ವಾ? No words, man. No words. Happy. ನೀವೇನ್ ಹೇಳ್ತೀರಾ? ಏನು ಹೇಳಕ್ಕೇನಿಲ್ವಾ? ನೀನು ತುಂಬಾ ಖುಷಿ ಆಯ್ತು. ಆಮೇಲೆ ಆಮೇಲೆ ಅಷ್ಟೇ. ನೀವು ಚೆನ್ನಾಗಿದೆ. ಚೆನ್ನಾಗಿದೆ. ಗೈಸ್ ನೋಡೋರಲ್ಲ, ಇಷ್ಟೇ ಇವತ್ತಿನ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಗಂಟೆ ಅಂತ ಹೊಡಿರಿ, ಮಿಸ್ ಮಾಡ್ದಂಗೆ. ಊಟ ಆಯ್ತು, ಫೈನಲಿ ಎಲ್ಲಾನು ಆಯ್ತು. ಮಚ್ಚ ಬರ್ಬೇಕಾದ್ರೆ ಖುಷಿ ಸಿಕ್ಕಾಪಟ್ಟೆ. ಯಾಕೋ ಮಚ್ಚ ಬೇಜಾರಾಗ್ಬಿಟ್ಟಿದ್ಯಾ? ಎಲ್ಲಾರು ನಮ್ ಜೊತೆ ಬರ್ತಾವ್ರಲ್ಲ ಹಿಂದ್ಗಡೆ ಎಮ್ಮೆಗಳ ತರಹ. ಒಳ್ಳೆ ಒಳ್ಳೆ ಪಾಯಿಂಟ್ ಟು ಬಿ ನೋಟೆಡ್ ಯುವರ್ ಆನರ್. ಪಾಯಿಂಟ್ ಟು ಬಿ ನೋಟೆಡ್. ಇದು ಯಾರು ನೋಡ್ಬೇಕು ಗೊತ್ತಾ ಈ ವ್ಲಾಗು? ಅವ್ರು ಕ್ಲಿಕ್ ಮಾಡ್ತೀನಿ, ಇದು ಟ್ಯಾಗ್ ಮಾಡ್ತೀನಿ. ಬಾಯ್ ಬಾಯ್. ಸೊ ಓಕೆ ಗೈಸ್, ಇವಾಗ ರಾಜು ಬಾರಪ್ಪ, ವ್ಲಾಗ್ ಎಂಡ್ ಮಾಡ್ತೀನಿ ಅಂದಲ್ಲ, ಮಾಡು. ಹೇಳ್ತೀನಿ. ಏ ಕರೆಕ್ಟ್ ಇಟ್ಕೋ, ಇಲ್ಲ ಮಾತಾಡು. ಗೊತ್ತಾಗಲ್ವಾ ಗೈಸ್? ಇವತ್ತು ನಮ್ಮ ವ್ಲಾಗ್ ನಾನು ಮಚ್ಚ ಎಂಡ್ ಮಾಡ್ತೀನಿ. So see this like ಮಚ್ಚ ನಾವು ಕನ್ನಡದವರು. ಕನ್ನಡ ಬರಲ್ಲ, ಪರವಾಗಿಲ್ಲ, ತೆಲುಗು ಹೇಳು. ಓಕೆ. ನಾ ಇವಾಗ ಒಂದು ಮದುವೆಗೆ ಬಂದಿದ್ದೀವಿ. ಸೊ ನೀವು ಏನಾದ್ರು ಒಂದ್ ಫ್ರೆಂಡ್ಸ್ ಕರ್ಕೊಂಡ್ ಬಂದ್ಬಿಟ್ರೆ ಹೆಂಗಿರ್ಬೇಕು ಗೊತ್ತಾ? ಪರ್ಫೆಕ್ಟ್ ಆಗಿರ್ಬೇಕು, ಎಣ್ಣೆ ಕುಡಿಬಾರ್ದು. ಇಲ್ಲಾಂದ್ರೆ ಲೈಕ್ ನಮ್ ಫ್ರೆಂಡ್ಸ್ ಮದುವೆನ ಊಟ ಮಾಡ್ಬಿಟ್ಟು ಗಿಫ್ಟ್ ಕೊಟ್ಬಿಟ್ಟು ಆರಾಮ್ಸೆ ಫೋಟೋ ತಗೊಂಡ್ಬಿಟ್ಟು ಬರ್ಬೇಕು. ಬಟ್ ನಮ್ಮ ಹುಡುಗಿ ಗೊತ್ತಾ ಸಮಸ್ಯೆ, ಒಬ್ಬೊಬ್ಬನು ಹೊಡಕೆ ಬಾರಿಸು. ಫಸ್ಟ್ ಇದು 20 minutes ಯೂಟ್ಯೂಬ್ ವ್ಲಾಗ್. ಫಸ್ಟ್ ಬಂದ್ಬಿಟ್ಟು ವಿಕ್ಕಿ ಅಂತ. ಸೊ ನಾವು ವಿಕ್ಕಿ ಆಕ್ಚುಲಿ ಗೊತ್ತೇನ ಗೊತ್ತಿಲ್ಲ, ಜಾಸ್ತಿ ಇದೆ ಸ್ವಲ್ಪ. ನೆಕ್ಸ್ಟ್ ಇವನ್ ಬಂದ್ಬಿಟ್ಟು ಬಾಲಾಜಿ ಅಂತ. ಸೊ ಇವನು ಒಳ್ಳೆ ಹುಡುಗ, ತುಂಬಾ ಒಳ್ಳೆ ಹುಡುಗ. ಪಾಪ ಕ್ರಿಕೆಟ್ ಚೆನ್ನಾಗಿ ಆಡ್ತಾ ಇದಾರೆ. ಪಾಪ ನೋಡಿ ಚೆನ್ನಾಗಿ ಆಡ್ತಾ ಇದ್ದಾನೆ, ಬಂದಿದ್ದಾನೆ, ಡ್ಯಾನ್ಸ್ ಆಡಿದ್ದಾನೆ, ಎಲ್ಲ ಚೆನ್ನಾಗಿದೆ. ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಸುಹಾಸ್ ಅಂತ. ಲೈಕ್ ನಮ್ಮ ಬ್ಯಾಚ್ ಅಲ್ಲಿ ಆಕ್ಚುಲಿ ನಮ್ಗೆ ಮತ್ತೆ ತೋರಿಸಿ ಯಾಕೆ ಗೊತ್ತಾ? ಯಾಕೆ ಗೊತ್ತಾ? ಮತ್ತೆ ಮಕ್ಕಳು ತೋರಿಸ್ಬಿಟ್ರೆ ನಿಮ್ಗೆ ಇವನಿಗೆ ಮತ್ತೆ ಏನೋ ದೃಷ್ಟಿ ಆಗ್ಬಿಡುತ್ತೆ. ಸೊ ಇವ್ನು ತುಂಬಾ ಒಳ್ಳೆ ಹುಡುಗ, ನೋಡ್ಬೇಡ. ನೆಕ್ಸ್ಟ್ ರಾಹುಲ್ ಅಂತ. ರಾಹುಲ್ ಒಳ್ಳೇದಲ್ರಪ್ಪ ನೋಡಿ. ಸೊ ಅವಾಗ ಅರ್ಧ ಆಯ್ತಾ, ಇವ್ನು ಕೆಟ್ಟ ಅರ್ಧ ನೋಡಿ. ಇವನು ಎಣ್ಣೆ ಮೂಸು ನೋಡಲ್ಲ, ಅಷ್ಟೊಂದು ಡೈರೆಕ್ಟ್ ಕೊಡ್ತಾನೆ. ಬರ್ಬನಿ ಬೇಡ, ಡೈರೆಕ್ಟ್ ಆಗಿ ಕಲ್ಲು ಗಿಲ್ಲು. ನೆಕ್ಸ್ಟ್ ಬಂದ್ಬಿಟ್ಟು ಆಕ್ಚುಲಿ ಇದೊಂದು ಒಂದು ಬ್ರ್ಯಾಂಡ್ ಅಂಬಾಸಿಡರ್. ಇನ್ನೊಂದು ಹುಡುಗರಿಗೆ ಬಂದ್ಬಿಟ್ಟು ಹುಡುಗರಿಗೆ ಬಂದ್ಬಿಟ್ಟು ನಮ್ಮ ವ್ಲಾಗ್ ನ ಒಂದ್ ನಿಮಿಷ ಫ್ಯಾಮಿಲಿ ಮ್ಯಾನ್ ಎಲ್ಲ ನೋಡ್ತಾರೆ. ಅಂಕಲ್ ಮಕ್ಕಳು ಎಲ್ಲರೂ ಮಾತಾಡೋದು ಕರೆಕ್ಟ್ ಆಗಿ ಮಾತಾಡೋದು ದಯವಿಟ್ಟು. ಒಂದು ನಿಮಿಷ ಬಂದ್ಬಿಟ್ಟು ಯಾವ ಮದುವೆ ಹೋದ್ರು, ಯಾವ ಬಟ್ಟೆ ಫಂಕ್ಷನ್ ಹೋದ್ರು, ಎಲ್ಲಿ ಹೋದ್ರು ಹುಡುಗಿದಾರ ಅಲ್ಲೇ ಇರ್ತಾರೆ. ಫ್ರೆಂಡ್ಸ್ ಗೊತ್ತಾಗಲ್ಲ, ಅವಾಗ ಹುಡುಗಿರಿಗೆ ಗೊತ್ತಾಗುತ್ತೆ. ಆಯ್ತಾ? ಬಾ 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 ಇವಾಗ ಬರ್ತದೆ. ಒಂದು ನಿಮಿಷ. ನೆಕ್ಸ್ಟ್ ಇವಾಗ ಇವನು ಅಜಿತ್. ನನ್ನ ಜಾಕೆಟ್ ಕಳೆದೋಗಿದೆ, ಸಿಕ್ಕಿದ್ರೆ ರಾಮಚಂದ್ರಪುರ ದೇವಪಲ್ಲಿ ಸೆಕೆಂಡ್ ಕ್ರಾಸ್ ಪ್ಲೀಸ್. ಇಟ್ಸ್ ಕಾಸ್ಟ್ ಇಸ್ 6,000 ಇದೆ ಬ್ರೋ, ಪ್ಲೀಸ್. ನೆಕ್ಸ್ಟ್ ಬಂದ್ಬಿಟ್ಟು ಗಿರೀಶ್ ಅಂತ. ಪಾಪ ಆಕ್ಚುಲಿ ಮದುವೆಗೋಸ್ಕರ ಬಂದಿದ್ದಾನೆ. ಬಟ್ ಏನ್ ಗೊತ್ತಾ, ಇಲ್ಲಿ ಇವಾಗ ನಾವು ಬ್ಲಾಗ್ ಮಾಡ್ತಾ ಕಾರಣ ಅಂತ ಇವನೇ. ಇಲ್ಲಾಂದ್ರೆ ನಾವು 8 ಗಂಟೆ ಬ್ಲಾಗ್ ಮಾಡ್ತಿರೋದು ಇದೇ ಟೈಮಲ್ಲಿ. ಹೊಡಿಕೆ ಬಾಲ್ ಇಂದಗೋಸ್ಕರ 11 ಗಂಟೆ 12 o'clock 11 ಗಂಟೆ ಇವನಿಗೋಸ್ಕರ ಬ್ಲಾಗ್ ತೆಗಿದ್ದೀವಿ. ಥ್ಯಾಂಕ್ ಯು ಫಾರ್ ದಿಸ್ ರೆಸ್ಪೆಕ್ಟ್. ಥ್ಯಾಂಕ್ ಯು. ಸೊ ಇವಾಗ ಒಂದು ಫುಲ್ ಶಾಟ್. ಸೊ ಅದಕ್ಕೋಸ್ಕರ ಇವಾಗ ನೋಡಿ, ಯಾವಾಗಾದ್ರು ಲೈಕ್ ಮದುವೆ ಬರ್ಬೇಕಂದ್ರೆ ಒಂದು ಪ್ಲಾನ್ ಮಾಡಿ. ಇಲ್ಲಾಂದ್ರೆ ಒಂದು ವಾಟ್ಸ್ಆಪ್ ಗ್ರೂಪ್ ಇರುತ್ತೆ, ಬಟ್ ಅದು ಎಲ್ಲ ಯಾರು ಮೆಸೇಜ್ ಮಾಡಲ್ಲ, ನನಗೆ ಗೊತ್ತು ಯಾರು ಮೆಸೇಜ್ ಮಾಡಲ್ಲ. ಬಟ್ ಒಬ್ನು ಇರಬೇಕು ಆರ್ಗನೈಸರ್. ಈ ಗ್ರೂಪ್ ನಾನು ಇದ್ದೀನಿ, ಬಟ್ ನೀವು ಮೆಸೇಜ್ ಮಾಡಿಲ್ಲ, ಫೋನ್ ಮಾಡಿಲ್ಲ ಅಂದ್ರೆ ತೆಗೆಸ್ಕೊಂಡು ಹೋಗ್ತೀವಿ ಅಷ್ಟೇ. ಗೈಸ್ ಇಷ್ಟೊತ್ತು ಮಾತಾಡಿದ್ರಲ್ಲಿ ತುಂಬಾ ಮಾತುಗಳು, ಅದ್ರಲ್ಲಿ ನಾನು ಬೀಪ್ ಸೌಂಡ್ ಹಾಕ್ತೀನಿ, ಎಲ್ಲಾನು ನಾನು ಹಾಕಕ್ಕಾಗಲ್ಲ. ಸೊ ಈ ವ್ಲಾಗ್ನ ನಾನು ಅವಾಗಲೇ ಎಂಡ್ ಮಾಡಿದ್ದೆ, ಮತ್ತೆ ನಮ್ಮ ಮಚ್ಚ ಫೋರ್ಸ್ ಮಾಡಿದ್ದಕ್ಕೆ ಮತ್ತೆ ಕಂಟಿನ್ಯೂ ಮಾಡಿದ್ದೀನಿ. ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್.